ಮಕ್ಕಳೇ, ಈಗ ಆರಿಂದ ವಂದನೆ. GHPS ಅವೆಲ್ಲ ಕೊಡಮ್ಮ ಅದೆಲ್ಲ ಪೂರ್ಣ ಲಾಸ್ಟ್ ಅಲ್ಲಿ ಶಶಾಂಕ್ ಗಂಗಾಧರ ವೆರಿ ಗುಡ್. ಎಲ್ಲ ಈ ದಿನ ಅದು ಮೈಕ್ ಚಾರ್ಜರ್ ಇಲ್ಲ. ಈ ದಿನ ಬನ್ನಿ ತಾಂಡವಲ್ಲ ಹಾಕೋ. ಟೆಂತ್ ಹೋಗ್ಬೇಕಾ ನನ್ನ ಬ್ಯಾಗಲ್ಲಿ ಮುಂದಿತ್ತು ಸೈಲೆಂಟ್ ಕೇಳಿಸ್ಕೊಳ್ಳಿ. ಮೋಸಿ ಎಲ್ಲರಿಗೂ ನಮಸ್ಕಾರ. ಈ ದಿನ ಭಕ್ತರಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶಾಲಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ನೂರ್ ಅಜಮ್ ಸರ್ ಅವರೇ, ಈ ಒಂದು ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಮತಾರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಮೂರ್ತಿರವರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಕಾಳೇಗೌಡರವರೇ, ಮತ್ತು ಎಲ್ಲ STMCಯ ಸದಸ್ಯರುಗಳೇ, ಎಲ್ಲ ಶಿಕ್ಷಕ ವೃಂದದವರೇ, ಮತ್ತೆ ಪೋಷಕರೇ ಮತ್ತು ಅಡುಗೆ ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ಮಕ್ಕಳೇ, ಪೋಷಕರೇ, ಇಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲರೂ ಸಹ ಗಲಾಟೆ ಮಾಡಬಾರದು. ಗಲಾಟೆ ಮಾಡಬಾರ್ದು ಮಕ್ಕಳು. ಈ ದಿನ ಸರ್ಕಾರದ ವತಿಯಿಂದ ಕುಣಿಗಲ್ ತಾಲೂಕಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಥವಾ ಬಿಸಿಯೂಟ ಕಾರ್ಯಕ್ರಮ ಅಥವಾ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಅಂತ ಏನು ಹೇಳ್ತೀವಿ, ಈ ಕಾರ್ಯಕ್ರಮ ಶಾಲೆಗಳಲ್ಲಿ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಕುಣಿಗಲ್ ತಾಲೂಕಿನಲ್ಲಿ 3 ಶಾಲೆಗಳನ್ನು ಸರ್ಕಾರ ಆಯ್ಕೆ ಮಾಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರು ದಿನಾಂಕವನ್ನು ನಿಗದಿ ಮಾಡಿ ಈ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಕಡತ ಪರಿಶೀಲನೆ, ಅಂದರೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮದ ಬಗ್ಗೆ ಮಾತ್ರ ಕಡತ ಪರಿಶೀಲನೆ. ಗಲಾಟೆ ಮಾಡ್ತಾ ಇದ್ದೀರಾ ಮಕ್ಕಳು ಗಲಾಟೆ ಮಾಡ್ತಾ ಇದ್ದೀರಾ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಶಾಲೆಯಲ್ಲಿ ಈ ದಿನ ಶಾಲಾ ಸಭೆಯನ್ನು ಕೃಷಿ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡನೆ ಮಾಡಬೇಕು ಅಂತ ದಿನಾಂಕವನ್ನು ನಿಗದಿ ಮಾಡಿ ನಿಮಗೆ ಕಳಿಸಿರ್ತಕ್ಕಂಥದ್ದು. ನಮ್ಮದು ಸಾಮಾಜಿಕ ಪರಿಶೋಧನಾ ತಂಡದವರು ಕಳೆದ 3 ದಿನಗಳಿಂದ ಈ ಒಂದು ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಏನು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕಡತಗಳು ಮತ್ತು ಇಲ್ಲಿ ಶುಚಿತ್ವದ ಬಗ್ಗೆ, ಅಡುಗೆ ಕೋಣೆ ಬಗ್ಗೆ ಮತ್ತು ಊಟ ಬಡಿಸ್ತಕ್ಕಂಥ ರೀತಿ, ಅವ್ರಿಗೆ ಮಕ್ಕಳಿಗೆ ಊಟವನ್ನು ವಿತರಣೆ ಮಾಡ್ತಕ್ಕಂಥ ಪದ್ಧತಿ ಆಗ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ 2024-25ನೇ ಸಾಲಿನಲ್ಲಿ
ಈ ಶಾಲೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಏನು ನಡೀತಾ ಇದೆ, ಸರ್ಕಾರ ಏನು ನೀತಿ ನಿಯಮಗಳ ಅಡಿಯಲ್ಲಿ ನೀತಿ ಕೊಟ್ಟಿದೆ, ನೀತಿ ನಿಯಮ ಕೊಟ್ಟಿದೆ, ಆ ಪ್ರಕಾರವಾಗಿ ಈ ಶಾಲೆಯಲ್ಲಿ ಅನುಷ್ಠಾನ ಆಗ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೋಧನೆಯನ್ನು ಮಾಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಪರಿಶೋಧನೆಯನ್ನ ಮಾಡಿದ್ದೀವಿ. ಈ ಪರಿಶೋಧನೆಯನ್ನ ಮಾಡ್ತಕ್ಕಂಥ ಉದ್ದೇಶ ಏನು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಒಂದು ಮಹತ್ವದ ಒಂದು ಕಾರ್ಯಕ್ರಮನ ಎಲ್ಲ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೂ ಸಮೇತ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮನ ಕೊಡ್ತಾ ಐತೆ. ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೀತಾ ಐತೆ, ಸರ್ಕಾರ ನಾವು ಮಾಡಿರ್ತಕ್ಕಂಥ ನೀತಿ ನಿಯಮಗಳ ಅಡಿಯಲ್ಲಿ ನಡೀತಾ ಇಲ್ವೋ ಇಲ್ಲ ಎಂಬುದ್ರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಬೇಕಾಗಿದೆ. ಹಾಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧ್ಯಾಹ್ನ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಕಾರ್ಯಕ್ರಮದ ನಿರ್ದೇಶಕರು ಸಾಮಾಜಿಕ ಪರಿಶೋಧನಾ ನಿರ್ದೇಶಕರಿಗೆ ಪತ್ರ ಬರೆದು ನಮಗೆ ಇಷ್ಟು ಶಾಲೆಗಳನ್ನು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿಕೊಡಿ ಅಂತಕ್ಕಂಥ ಉದ್ದೇಶದಿಂದ ಅವರು ಪತ್ರ ಬರೆದಿದ್ರು. ಆ ಪ್ರಕಾರವಾಗಿ ದಿನಾಂಕವನ್ನು ನಿಗದಿ ಮಾಡಿ ಈ ರೀತಿ ನೀವು ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಅಧಿಕಾರಿ ರವರು ಒಂದು ನಿಗದಿತ ನಮೂನೆಯಲ್ಲಿ ಈ ನಮೂನೆಯಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಪೋಷಕರೊಂದಿಗೆ, ಮಕ್ಕಳೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ, ಮುಖ್ಯ ಶಿಕ್ಷಕರು ಮತ್ತು ಸಾರ್ವಜನಿಕರೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಕೊನೆಯದಾಗಿ ಏನು ನೀವು ಸಂಗ್ರಹಣೆ ಮಾಡಿರ್ತೀರ ವರದಿಯನ್ನ ಪೋಷಕರ ಮತ್ತು ಸಭೆಯಲ್ಲಿಟ್ಟು ಅಂತಿಮ ಮಾಡಿ ನಮಗೆ ಕೊಡಿ. ಅಂದರೆ ನಾನು ಏನು ಒಂದು ವರದಿ ರೆಡಿ ಮಾಡ್ತೀನಿ ಅದನ್ನ ನೇರವಾಗಿ ಸರ್ಕಾರಕ್ಕೆ ಕೊಡೋಕ್ಕೆ ಅವಕಾಶ ಇಲ್ಲ. ಅದು ಈ ಸಭೆಯಲ್ಲಿ ಮಂಡನೆ ಆಗಬೇಕು, ಫೈನಲ್ ಆಗಬೇಕು. ಇಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಆಯಿತು ಇಲ್ವೋ ಅನ್ನೋದ್ರ ಬಗ್ಗೆ, ಅಥವಾ ಏನಾದರೂ ವ್ಯತ್ಯಾಸದ ಬಗ್ಗೆ, ಅಥವಾ ಇನ್ನ ಏನಾದರೂ ಕಾರ್ಯಕ್ರಮನ ಉತ್ತಮಗೊಳಿಸಬೇಕಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ಪೋಷಕರ ಮತ್ತು ಮಕ್ಕಳ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನ ಮಂಡನೆ ಮಾಡಿ ಅಂತಿಮಗೊಳಿಸಿ ಸರ್ಕಾರ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತಾಗಿದೆ. ಹಾಗಾಗಿ ನಾವು 2024-25 ಸಾಲಿಂದ ಏಪ್ರಿಲಿಂದ ಏನು ಶಾಲೆ ಪ್ರಾರಂಭ ಆಯಿತು, ಈ ಶಾಲೆಯಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಸಾಮಗ್ರಿ ಮತ್ತು ಸರಕು ಸಾಮಗ್ರಿ ಶಾಲೆಗೆ ಬಂದಿದೆ, ಪ್ರತಿದಿನ ಎಷ್ಟು ಜನ ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಮತ್ತು ಹಾಲು ಎಷ್ಟು ಕೊಡ್ತಾ ಇದ್ದಾರೆ, ಮೊಟ್ಟೆ ಎಷ್ಟು ದಿನ ಕೊಡ್ತಾರೆ ಎಂಬುದ್ರ ಬಗ್ಗೆ, ಮತ್ತು ಕಡತ ನಿರ್ವಹಣೆನೂ ಆಗಿರಬೇಕು, ದಾಖಲಾತಿ ನಿರ್ವಹಣೆನೂ ಇರಬೇಕು, ಮತ್ತು ನಿಯಮಾನುಸಾರ ಮಕ್ಕಳಿಗೆ ಬಿಸಿಯೂಟ ಕಾರ್ಯಕ್ರಮನ ಕೊಡ್ತಕ್ಕಂಥ ರೀತಿಯಲ್ಲೂ ಸಹ ಆಗಿರಬೇಕು ಅಂತಕ್ಕಂಥದ್ದು ಇದೆ. ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿರ್ತಕ್ಕಂಥ ವಿಚಾರ ಸಂಬಂಧಪಟ್ಟಾಗೆ ಪ್ರತಿ ಅಂಶವಾರು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ಇದನ್ನ ಫಲಾನುಭವಿಗಳು ಮಕ್ಕಳು. ನಾವು ವರದಿ ಮಾಡಿರ್ತಕ್ಕಂಥದ್ದು ನಮ್ಮ ವರದಿನ ಈ ಸಭೆಯಲ್ಲಿ ಮಂಡನೆ ಆದಾಗ ಅದಕ್ಕೆ ಸಂಬಂಧಪಟ್ಟಾಗೆ ವ್ಯತ್ಯಾಸಗಳು ಕಂಡು ಬಂದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ರೋಲಿಂಗ್ ಯಾರು ಕೊಡಬೇಕು, ನಮ್ಮ ನೋಡಲ್ ಅಧಿಕಾರಿಗಳಾಗಿ ಅಧ್ಯಕ್ಷತೆ ಯಾವ ವಹಿಸ್ಕೊಂಡಿರ್ತಾರೆ ಅವರು ಫೈನಲ್ ಮಾಡ್ತಾರೆ. ನಾನು ಮಾಡಿರೋ ಸರಿ ಇದೆಯಾ ಇಲ್ಲ ಮುಖ್ಯ ಶಿಕ್ಷಕರು ಮಾಡಿರ್ತಕ್ಕಂಥದ್ದು ಸರಿ ಇದೆಯಾ ಅಂತಕ್ಕಂಥದ್ದು ರೋಲಿಂಗ್ ಮಾಡಿ ಸರ್ಕಾರ ಕಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಯಾವಾಗ, ಎಷ್ಟು ವರ್ಷ ಆಯಿತು ಪ್ರಾರಂಭ ಆಗಿ? ಪೋಷಕರಿಗೆ ಯಾರಿಗಾರ ಗೊತ್ತಾ ಸರ್? ಯಾವಾಗ? 2004-05 ಪ್ರಾರಂಭ ಆಗುತ್ತೆ.
1/9/2024 1ರಿಂದ 5ನೇ ತರಗತಿಯವರೆಗೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಡೌಟ್ ಇದ್ದರೆ ನೀವು ಹಾಕಿದ್ದೆ ಕರೆಕ್ಟ್. ಕರೆಕ್ಟ್ 1/7/23ರಿಂದ 1/7/23ರಿಂದ ಪ್ರಾರಂಭ ಆಗುತ್ತೆ. 2003-4ರಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮತ್ತು 1ರಿಂದ 5 ಕೊಟ್ಟರು, 5ರಿಂದ 7 ಕೊಟ್ಟರು, ಆಮೇಲೆ 8ರಿಂದ SSLC ಕೊಟ್ಟರು, ಮತ್ತೆ ಕ್ಷೀರಭಾಗ್ಯ ಕೊಟ್ಟರು, ಬಟ್ಟೆ ಕೊಟ್ಟರು. ಇವೆಲ್ಲ ಹೊಸ ಹೊಸ ಆದೇಶದ ಪ್ರಕಾರ ಇವತ್ತು ಪ್ರಸ್ತುತ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಊಟವನ್ನು ಕೊಡ್ತಾ ಇದ್ದಾರೆ ಮತ್ತು ಹಾಲು ಕೊಡ್ತಾರೆ. ಪ್ರತಿದಿನ ಹಾಲು ಕೊಡ್ತಾರೆ ಮತ್ತು ಪೌಷ್ಟಿಕಾಂಶ ಸಂಬಂಧಪಟ್ಟಾಗೆ ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ತಿನ್ನಲಿಲ್ಲ ಅಂದ್ರೆ ಚಿಕ್ಕಿ ಕೊಡ್ತಾರೆ ಅಥವಾ ಬಾಳೆಹಣ್ಣು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಉದ್ದೇಶ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಕಾರ್ಯಕ್ರಮ ಅಥವಾ ಬಿಸಿಯೂಟ ಕಾರ್ಯಕ್ರಮನ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಮಕ್ಕಳು ಊಟ ಟೈಮ್ ಆಯ್ತಿರ್ತಾರೆ. ಇದು ಮಾಡಿರ್ತಕ್ಕಂಥ ಉದ್ದೇಶ ಶಾಲಾ ದಾಖಲಾತಿಯನ್ನು ಹೆಚ್ಚಿಸುವುದು ಮತ್ತು ಹಾಜರಾತಿಯನ್ನು ಹೆಚ್ಚಿಸುವುದು. ಪೌಷ್ಟಿಕ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಮಧ್ಯ ಶಾಲೆ ಬಿಡ್ತಕ್ಕಂಥದ್ದನ್ನ ತಪ್ಪಿಸಬೇಕು. ಪೌಷ್ಟಿಕ ಅಂಶಗಳು, ಪೌಷ್ಟಿಕ ಆಹಾರವನ್ನ ಕೊಟ್ಟು ಆ ಮಕ್ಕಳ ದೈಹಿಕ ಶಕ್ತಿಯನ್ನ ವೃದ್ಧಿಸಬೇಕು ಅಂತ. ನೆಕ್ಸ್ಟ್ ಶಾಲಾ ಏನವರು ಹೊಟ್ಟೆ ತುಂಬ ಊಟ ಇದ್ದಾಗ ಮಾತ್ರ ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿಯೋದಕ್ಕೆ ಆಸಕ್ತಿ ಬರುತ್ತೆ. ಹೊಟ್ಟೆ ಹಸ್ಕೊಂಡಿದ್ದಾಗ ನಾವು ಎಷ್ಟೇ ಪಾಠ ಮಾಡಿದ್ರು ಸಮೇತ ಆ ಒಂದು ಪಾಠ ತಲೆಗೆ ಹೋಗಲ್ಲ. ಹೋಗುತ್ತಾ ಪೋಷಕರ ಮೇಡಮ್ ಹೋಗುತ್ತಾ? ಅವಾಗೇನು ಗಮನ ಎಲ್ಲ ಯಾಕಡೆ ಇರ್ತೈತೆ? ಗಮನ ಎಲ್ಲ ಊಟದ ಕಡೆ ಇರುತ್ತೆ. ಹಾಗಾಗಿ ಊಟದ ಜೊತೆಗೆ ಪಾಠವನ್ನು ಕಲಿಕಾ ಮಟ್ಟದ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಒಂದು ಕೊನೆಯದಾಗಿ ಸಾಮಾಜಿಕ ಸಮಾನತೆಯನ್ನು ಹೆಚ್ಚಿಸಬೇಕು. ಸಾಮಾಜಿಕ ಸಮಾನತೆಯನ್ನು ಹೆಚ್ಚಿಸಿ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ಬೇಕು. ಅಂದ್ರೆ ಏನು ಈ ಶಾಲೆಯಲ್ಲಿ ಎಲ್ಲ ವರ್ಗದವರ ಜಾತಿಯವರು ಇರ್ತಾರೆ ಮತ್ತು ಶ್ರೀಮಂತರು ಬಡವರು ಇರ್ತಾರೆ. ಈ ಎಲ್ಲರ ತೊಡೆದು ಒಟ್ಟಾಗಿ ನಾವೆಲ್ಲ ಸೇರಿ ಒಂದೇ ಕಡೆ ಊಟ ಮಾಡಿ ಸಾಮಾಜಿಕವಾಗಿ ನಾವೆಲ್ಲ ಒಂದೇ ಅಂತಕ್ಕಂಥ ಮನೋಭಾವನೆಯಲ್ಲಿ ಮಕ್ಕಳಲ್ಲಿ ಬೆಳೆಸಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಈ ಎಲ್ಲ ವಿಷಯಗಳ ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಕ್ಕಳಿಗೆ ಬಿಸಿಯೂಟ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಅಲ್ವಾ? ಮಕ್ಕಳು ಒಂದು ದಿನಕ್ಕೆ ಮಕ್ಕಳಿಗೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಎಷ್ಟು ಗ್ರಾಮ್ ಊಟವನ್ನ ಕೊಡಬೇಕು? ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಊಟದ ಪ್ರಮಾಣ ಎಷ್ಟು? ನೋಡಿಲ್ಲ ಕಣೋ, ಸಾರಿ ನಿಜ ನೋಡಿಲ್ಲ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಕ್ಕಳಿಗೆ ಒಂದಿನಕ್ಕೆ ಇಲ್ಲ. ಅಲ್ಲೊಂದ್ಸತಿ ಫೋನ್ ಬರ್ತಾಯಿತ್ತು, ನಾನು ಸಭೆಯಲ್ಲಿದ್ದೆ, ಅಬ್ಬಿ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡ್ಬಿಟ್ಟು ಹೇಳಿದೆ ನಾನು ಸಭೆಯಲ್ಲಿದ್ದೀನಿ ಕಣ್ರಿ, ಬಿಸಿ ಎತ್ತಲಿಲ್ಲ ಅಂತ. ಆಮೇಲೆ ಬರ್ತಾನೆ ಇತ್ತಲ್ಲ ಅಬ್ಬಿದು 4 ಸಲ ಬಂದಿತ್ತು. ಆಮೇಲೆ ಸೈಲೆಂಟ್ ಮಾಡಿಬಿಟ್ಟೆ, ನೋಡಲಿಲ್ಲ. ಎಮ್ಮು ನಾನು ಫ್ರೀ ಇಲ್ಲ ನಿಜ, ನೀನು ಸುಮ್ಮನೆ ಹೇಳಿದ್ರು ನಂಬಿಕೆ ಬಿಡ್ತೀಯೋ ಗೊತ್ತಿಲ್ಲ. ಅಲ್ಲಿಂದ ಸಭೆ ಮುಗೀತು, ಬ್ಯಾಗೊಳಿಗೆಲ್ಲ ಹಾಕೊಂಡು ಗಾಡಿ ತಗೊಂಡು ಹೊಂಟು ಬಂದು ಅಷ್ಟೇ. ಅಬ್ಬಿ ಸರ್ ಬನ್ನಿ ಬೇಗ ಅಂತಂದ್ರಲ್ಲ, ಗಾಡಿ ತಗೊಂಡು ಬಂದು ಇಲ್ಲೇ ಅಲ್ಲಿ ಹತ್ತಿದ್ದು ಇಲ್ಲಿ ಬಂದು. ಹೇಳ್ತೀವಿ ಆಗ್ಬೋದಾ? 1ನೇ ತರಗತಿಯಿಂದ 5ನೇ ತರಗತಿಯ ಮಕ್ಕಳಿಗೆ ಒಂದು ದಿನಕ್ಕೆ ಮಧ್ಯಾಹ್ನದ ಬಿಸಿ ಊಟನ
350 ಗ್ರಾಮಿಂದ 450 ಗ್ರಾಮ್ ಅಷ್ಟು ಆಹಾರವನ್ನ ಕೊಡಬೇಕು. ಎಲ್ಲ ಸೇರಿ ಅನ್ನ, ಸಾಂಬಾರು, ಪಲ್ಯ, ಕಾಳು ಎಲ್ಲ ಸೇರಿ ಎಷ್ಟು ಕೊಡ್ಬೇಕು? ಇಲ್ಲ ಅರುಣ್ ಬಂದ್ಬಿಟ್ಟಿದ್ಲು, ನಾನೇ 350 ಗ್ರಾಮಿಂದ 450 ಗ್ರಾಮ್ ವರೆಗೂ ಕೊಡ್ಬೇಕು. ಇಲ್ಲ ಟೈಮ್ ಆಗೋದು, ನಾನು ಇರ್ತಾ ಇರ್ಲಿಲ್ಲ, ಅಲ್ಲಿ ಬಂದ್ಬಿಡ್ತಾ ಇದ್ದೆ. 5ನೇ ತರಗತಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ 2 ನಿಮಿಷ ಇರಿ. 550 ಗ್ರಾಮಿಂದ 680 ಗ್ರಾಮ್ ಅಷ್ಟು ಮಕ್ಕಳಿಗೆ ಆಹಾರವನ್ನ ಕೊಡಬೇಕು. ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಪ್ರಮಾಣ ಇದು. ಪೋಷಕರು ಗೊತ್ತಿತ್ತಾ ನಿಮ್ಗೆ? ಯಾರ್ಗಾನ ಗೊತ್ತಿತ್ತಾ? ಮಕ್ಕಳು ಗಲಾಟೆ ಮಾಡ್ತಾ ಇದ್ದೀರಾ? ಸರಿ. ಬರಪ್ಪ, ನೀನ್ ಬರಪ್ಪ ಇಲ್ಲಿ. ಅಪ್ಪಿ ಅಪ್ಪಿ ನೀನ್ ಬರ್ರಿ, ನೀನೇ ಬರ್ರಿ, ಬಾಯ್ ನೀನೇ ಬರೋ, ನೀನೇ ಗಲಾಟೆ ನೀನೇ ಜಾಸ್ತಿ ಮಾಡ್ತಾ ಇದ್ದು. ಅವನು ನೀನಲ್ಲ, ಮುಲ್ಲ ಗಲಾಟೆ ಮಾಡಬಾರ್ದು ಅಪ್ಪುಗ. ಹಾ, ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಎಷ್ಟು ಕೊಡ್ಬೇಕು ಊಟ? ಗುಡ್. ಆಮೇಲೆ 6ನೇ ತರಗತಿಯಿಂದ 10ನೇ ತರಗತಿಗೆ ಇದು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಪ್ರಮಾಣ. ಅದರಲ್ಲಿ ಹೊಟ್ಟೆ ತುಂಬಾ ಊಟ ಕೊಟ್ರೆ ಸಾಕು. ನಿಮ್ಗೆಲ್ಲ ಪ್ರತಿದಿನ ಹೊಟ್ಟೆ ತುಂಬಾ ಊಟ ಸಿಗ್ತಾ ಆಯ್ತಾ? ಸರಿ. ಇನ್ನೊಂದು, ಪ್ರತಿದಿನ ಮಕ್ಕಳಿಗೆ ಹಾಲು ಎಷ್ಟು ಕೊಡಬೇಕು? ಒಬ್ಬರೇ ಹೇಳಿ ನೋಡೋಣ. ಒಬ್ಬರೇ ಹೇಳ್ಬೇಕು. ಯಾರು ಹೇಳ್ತಾರ? ಕೈ ಹತ್ರ ಯಾರು ಹೇಳ್ತಾರೆ? ಕೈ ಹತ್ರ ಬರಪ್ಪ. ನೀನೇ ಬರ, ನೀನೇ ಬರ, ನೀನು ಬಾರೋ, ನೀನು ಬಾರೋ. ಏನು ಬೇಡ, ಬಾರದಿಲ್ಲ. ಹಾಲು ಎಷ್ಟು ಕೊಡ್ಬೇಕಪ್ಪ ನಿನಗೆ ಪ್ರತಿದಿನ? 1 ಲೋಟ. ಸರಿಯಾ? ಓಡು. ಎಷ್ಟು ಕೊಡ್ಬೇಕು? 1 ಲೋಟ ಅಂದ್ರೆ ಅಳತೆ ಸಿಗಲ್ಲ, ಸರ್ಕಾರ ನಿಗದಿ ಮಾಡಿದೆ. ಎಷ್ಟು ಅಂದ್ರೆ 150 ಗ್ರಾಮ್, 150 ಮಿಲಿ ಲೀಟರ್, 150 ಮಿಲಿ ಲೀಟರ್ನಷ್ಟು ಹಾಲನ್ನು ಪ್ರತಿದಿನ ಮಕ್ಕಳಿಗೆ ಕೊಡಬೇಕು. ಸರಿನಾ? ಪೋಷಕರಿಗೆ ಗೊತ್ತಾ? ಮೊಬೈಲ್ನಾಗೆ ಸುಮ್ಮನೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಂತ ಹೊಡೆದು ಸಾಕು, ಅಲ್ಲೇ ಬಂದಿದೆ. ಯಾರಿಗೂ ಗೊತ್ತಾಗ ಸರ್ಕಾರದ ಕಾರ್ಯಕ್ರಮಗಳ ವೆಬ್ಸೈಟ್ ಅಲ್ಲಿ ಎಲ್ಲ ಸಿಗುತ್ತೆ. ಈ ತರ ಈ ಎಲ್ಲಾನ ಕರೆಕ್ಟ್ ಮಾಡ್ತಾ ಇದ್ದಾರೆ ಇರುವಂಬದ್ರ ಬಗ್ಗೆ ನಾವು ಕಳೆದ 3 ದಿನಗಳಿಂದ ಪರಿಶೋಧನೆ ಮಾಡಿದ್ದೀವಿ. ಆ ಪರಿಶೋಧನಾ ವರದಿಯನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆಗ್ಬೋದಾ?